ಪಹಣಿಗೆ ಆಧಾರ್ ಜೋಡಣೆ ಮಾಡಿ ಪಹಣಿಯ ದುರ್ಬಳಕೆ ತಡೆಗಟ್ಟಲು ಸಹಕರಿಸಿ ಎಂದು ರೈತ ಭೂಮಾಲೀಕರಿಗೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಬೂರಮಕಲಹಳ್ಳಿ ಗ್ರಾಮದ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಪಾವತಿ ಖಾತೆ ಆಂದೋಲನ ಮತ್ತು ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿದರು. ಇತ್ತೀಚೆಗೆ ಪಹಣಿಗಳು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಸರ್ಕಾರಕ್ಕೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಪಹಣಿಗೆ ಆಧಾರ್ ಜೋಡಣೆ ಕಡ್ಡಾಯ ಮಾಡಿದೆ. ಇದರಿಂದ ಪಹಣಿ ದುರ್ಬಳಕೆ ಅವಕಾಶವಿರುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಪಹಣಿಗೆ ಆಧಾರ್ ನಂಬರ್ ಜೋಡಣೆ ಮಾಡಿ ಎಂದರು. ಆಧಾರ ಜೋಡಣೆ ಮಾಡುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇಟ್ಕೊಂಡಿದೆ. ಈ ಒಂದು ಯೋಜನೆಯನ್ನು ನಾವೆಲ್ಲ ಸದುಪಯೋಗಪಡಿಸಬೇಕು. ಯಾಕೆ ಅಂತಂದರೆ ಈಗ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಯಾವ ರೀತಿ ಬಿದ್ದಿದೆ, ಅಕೌಂಟಿಂದ ಅಮೌಂಟ್ ಏನು ಮಿಸ್ ಆಗಿದೆ ಅಥವಾ ಹೊಸದಾಗಿ ಏನು ಕ್ರಮ ಆಗಿದೆಯಾ ಅನ್ನೋ ಮಾಹಿತಿ ಯಾವ ರೀತಿ ಮೊಬೈಲ್ ಇದೆ. ಅದೇ ರೀತಿ ನಾಳೆ ನಿಮ್ಮ ಏನು ಹೆಸರಿರುವಂಥ ಖಾತೆಗಳ ಬದಲಾವಣೆ ಆದಾಗ ಅಥವಾ ನಿಮ್ಮ ಹೆಸರಿರುವ ಪಾಣಿಗಳಲ್ಲಿ ಏನಾದರೂ ಚೇಂಜಸ್ ಆದಾಗ ಮೊಬೈಲ್ಗೆ ಮೆಸೇಜ್ ಮಾಡುವ ವ್ಯವಸ್ಥೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಮಾಡ್ಕೊಳ್ಳಿ. ನೀವು ಆಧಾರ್ ಕಾರ್ಡ್ ಮಾಡಿಕೊಂಡ್ರೆ ನಾಳೆ ಯಾವುದೇ ರೀತಿಯಾದಂಥ ಒಂದು ಬೋರ್ವೆಲ್ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ನಿಮ್ಮ ಪಾಣಿಗೆ ಇನ್ನೂ ಖಾತೆ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ದಯವಿಟ್ಟು ಯಾರ್ಯಾರು ಆಧಾರ್ ಕಾರ್ಡ್ ಮಾಡ್ಕೊಳ್ಬೇಕು, ದಯವಿಟ್ಟು ನೀವು ನಿಮ್ಮೂರಲ್ಲಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಮಾಡಿ ಪಾಣಿಗಳಿಗೆ ಆಧಾರ್ ಜೋಡಣೆ ಮಾಡೋದ್ರಿಂದ ನಿಮ್ಮೆಲ್ಲರ ಪಾಣಿಗಳಿಗೆ ಸುಭದ್ರ ಸಿಗುತ್ತೆ ಅಂತ ಈ ಮಾತನ್ನು ಹೇಳ್ತಾ ಈ ವೇಳೆ ಹೆಚ್ಚುವರಿ ಶಿರಸ್ತೇದಾರ ರವೀಶ್, ಸಾಮಾಜಿಕ ಭದ್ರತಾ ಶಿರಸ್ತೇದಾರ ಶೋಭಾ, ಕಸಬಾ ಕಂದಾಯ ರಾಜಸ್ವ ನಿರೀಕ್ಷಕ ಗೋಕುಲ್, ಮುರುಗಮಲ್ಲ ರೆವೆನ್ಯೂ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗ ಫಲಾನುಭವಿಗಳು ಹಾಜರಿದ್ದರು. ಅಸ್ಲಾಂ ಬಾಷಾ, ಎಂಎಂ ಟಿವಿ ನ್ಯೂಸ್, ಚಿಂತಾಮಣಿ.